ಇದು ಸ್ಕೈಲೈಟ್ ಹೌಸ್. ಆ ಫಾಲ್ ಸೀಲಿಂಗು, ಆ ಲೈಟು ಎಲ್ಲ ಲಕ್ಸುರಿಯಾಗಿ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಇದು ಯಾವ ಥರ ಇದೆ ಫಾಲ್ ಸೀಲಿಂಗ್. ಸೀದಾ ಈ ಮಂಚದಿಂದ ಕಾಟ್ ಮುಖಾಂತರ ಹೋಗಿದ್ದು ಅಲ್ಲಿಗೆ ಎಂಡಾಗುತ್ತೆ ಸ್ಟ್ರಿಪ್ ಲೈಟ್ ಮುಖಾಂತರ. ಮೇಲ್ಗಡೆ ಬೀಳ್ತಕ್ಕಂಥ ಸೂರ್ಯನ ಕಿರಣ ಸೀದಾ ಈ ಹಾಲ್ಗೆ ಬೀಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ದೊಡ್ಡದಾಗಿ ಲೈಟಿಂಗ್ಸ್ ಪ್ರೊವೈಡ್ ಮಾಡಿದ್ದಾರೆ. ಅದೇ ಒಂದು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಆ ಸ್ಕೈಲೈಟ್ ಹೌಸ್ಗೆ. ಫ್ಯಾನ್ ಡಿಸೈನ್ ಅಷ್ಟೇ ಲುಕ್ ತಂದು ಕೊಡ್ತಾ ಇದೆ ಆ ಫಾಲ್ ಸೀಲಿಂಗಿಗೆ. ಇಲ್ಲ ಒಂದು 2 ಕಾರ್ ನಿಂತ್ಕೊಂಡು ಬೈಕ್ ನ ನಿಲ್ಸ್ಕೋತೀನಿ ಅಂದ್ರೆ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಒಂದು 3.5 ಅಡಿ ಬಿಡ್ತಿರ್ತಕ್ಕಂಥ ಮೆಟ್ಲುಗಳನ್ನ ಬಿಟ್ಕೊಂಡಿದ್ದಾರೆ. ಒಂದು ಮಿನಿ ಗಾರ್ಡನ್ ತರ ಮಾಡೋದಕ್ಕೆ ಈ ತರ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದು ಗಿಡಗಳನ್ನ, ಬಳ್ಳಿ ತರ, ಮನಿ ಪ್ಲಾಂಟ್ ಹೆಂಗ್ ಕರಿತೀವೋ ಅದನ್ನೆಲ್ಲ ಇಲ್ಲಿ ಫಿಲ್ ಮಾಡಿದ್ದಾರೆ. ಆ ಲೈಟ್ ನೋಡಿ, ಸೇಮ್ ಒಂದು ಚಂದ್ರನೋ ಸೂರ್ಯನೋ ಇದೆಯೇನೋ ಆ ತರ ಫಿಲ್ ಮಾಡಿದ್ದಾರೆ. 3.5 ಅಡಿಗೆ 7 ಅಡಿ ಡೋರ್ ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. WPVC ರಾಫ್ಟಿಂಗ್ ಫಾಲ್ ಸೀಲಿಂಗ್ ಜೊತೆ ಆಂಬಿಯಂಟ್ ಲೈಟ್ ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಪ್ರೇಯರ್ ರೂಮ್ ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. WPVC ವಿಂಡೋ ಪ್ರೊವೈಡ್ ಮಾಡಿದ್ದಾರೆ ವಿತ್ ಮಸ್ಕಿಟೋ ಮೆಶ್ ಇರ್ತಕ್ಕಂಥದ್ದು. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆ ಲೈಟ್ಸ್ ಅದೆಲ್ಲ. ಅದೇ ಸಾಫ್ಟ್ ಕ್ಲೋಸಿಂಗ್ ಇಂಟೀರಿಯರ್ ನೇ ಯೂಸ್ ಮಾಡಿದ್ದಾರೆ. ಎಲ್ಲ ಜೂರಿಯಾಗಿ ಗೋಲ್ಡನ್ ಬೀಡಿಂಗ್ ಕೊಟ್ಟು ಮಾಡಿರ್ತಕ್ಕಂಥದ್ದು. ವಾರ್ಡ್ರೋಬ್ ಕಲರ್ ನೋಡಿ, ಆಂಬಿಯಂಟ್ ಲೈಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಮೇಕಪ್ ಗೆ ಮಾಡ್ಕೊತೀನಿ ಅಂದ್ರೆ ಅದಕ್ಕೂ ಇದೆ. ಇದೊಂಥರ ಫಾಲ್ ಸೀಲಿಂಗ್ ನೋಡಿ ಯಾವ ತರ ಇದೆ. ನೀರು ಇದ್ರ ಮುಖಾಂತರ ಇಳಿದು ಬೀಳ್ತಾ ಇರುತ್ತೆ. ಯಾರಿಗಾದ್ರೂ ಮನೆ ಕಟ್ಸ್ಬೇಕು, ಒಂದು ಒಳ್ಳೆ ಬಡ್ಜೆಟ್ ಅಲ್ಲಿ ಕಟ್ಸ್ಬೇಕು, 50 ಲಕ್ಷದಲ್ಲಾದ್ರೂ ಕಟ್ಸಿ, 60 ಲಕ್ಷ ಕಟ್ಸಿ, 1 ಕೋಟಿಗಾದ್ರೂ ಕಟ್ಸಿ, ಇವರು ಕಟ್ಟಿ ಕೊಡ್ತಾರೆ ಸ್ನೇಹಿತರೆ. ಇದಕ್ಕೆ ಖರ್ಚಾಗಿರ್ತಕ್ಕಂಥ ವೆಚ್ಚ 65 ಲಕ್ಷ. ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ MVP ಕನ್ನಡ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ನಮ್ಮ RCC ಕನ್ಸ್ಟ್ರಕ್ಷನ್ ಅವರು ಬೆಂಗಳೂರು ತುಂಬಾ ಮನೆಗಳನ್ನ ಕಟ್ತಾನೆ ಇದ್ದಾರೆ, ಬ್ಯೂಟಿಫುಲ್ ಆಗಿ ಕಟ್ತಾ ಇದ್ದಾರೆ. ಅದರ ಸಾಲಿನಲ್ಲಿ ಈ ಬಿಲ್ಡಿಂಗು ಕೂಡ ಒಂದು ಸೇರುತ್ತೆ ಸ್ನೇಹಿತರೆ. ಸೊ ಇದು ಟ್ರಿಪ್ಲೆಕ್ಸ್ ಹೌಸ್. ಇದು ಬ್ಯೂಟಿಫುಲ್ ಆಗಿ ಕಟ್ಸಿದ್ರೆ 30-40 ಡೈಮೆನ್ಷನ್ ಅಲ್ಲಿ ಕಟ್ಟಿ ಕೊಟ್ಟಿರ್ತಕ್ಕಂಥದ್ದು. ಸೊ ಒಳಗಡೆ ಹೋಗೋಣ ಬನ್ನಿ, ಯಾವ್ಯಾವ ತರ ಇದೆ ಇಂಟೀರಿಯರ್ ಎಲ್ಲದನ್ನು ಮಾಡ್ಕೊಟ್ಟಿದ್ದಾರೆ. ಅಲ್ಟಿಮೇಟ್ ಆಗಿ ಮಾಡ್ಕೊಟ್ಟಿದ್ದಾರೆ ಸ್ನೇಹಿತರೆ. ನೀವು ನೋಡ್ತಾ ಇರ್ಬೋದು, 30-40 ಡೈಮೆನ್ಷನ್ ಅಲ್ಲಿ ಟ್ರಿಪ್ಲೆಕ್ಸ್ ಹೌಸ್ ನ ಕಟ್ಟಿರ್ತಕ್ಕಂಥದ್ದು. ನೀವೇನು ಗ್ರೌಂಡ್ ಫ್ಲೋರ್ ಅಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಪಾರ್ಕಿಂಗ್ ಏರಿಯಾ ಬಿಟ್ಕೊಂಡಿದ್ದಾರೆ. ಮತ್ತೆ ವುಡನ್ ಸ್ಟ್ರಕ್ಚರ್ ಇರ್ತಕ್ಕಂಥ ಒಂದು ಗೇಟ್ ನ ಫುಲ್ ಸೇಫ್ಟಿ ಮತ್ತೆ ಗಾಳಿ ಬೆಳಕಿಗೆ ಎರಡಕ್ಕೂ ಮೈಂಡಲ್ಲಿ ಇಟ್ಕೊಂಡು ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಎಕ್ಸ್ಟೀರಿಯರ್ ಎಲಿವೇಶನ್ ನೋಡ್ತಾ ಇರ್ಬೋದು, ಗ್ಲಾಸು ಮತ್ತು WPVC ರಾಫ್ಟಿಂಗ್ ವರ್ಕಲ್ಲೇ ನಿಮಗೆ ಎಲಿವೇಶನ್ ಡಿಸೈನ್ನ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಬನ್ನಿ ಒಳಗಡೆ ಹೋಗೋಣ. ಸೊ ಇಲ್ಲಿ ಹೋಗ್ತಿದ್ದಾಗೇ ನಿಮಗೆ ಫುಲ್ಲು ಹೈಟಲ್ಲಿ ಮತ್ತು ಫುಲ್ ಕವರ್ ಆಗೋ ಥರ ವುಡನ್ನಲ್ಲಿ ನಿಮಗೆ, ಅಂದರೆ ವುಡನ್ ಅಲ್ಲ, ಇದು ಮೆಟಲ್ಲೇ, ಬಟ್ ವುಡನ್ ಫಿನಿಶಿಂಗಲ್ಲಿ ಫಿಲ್ ಮಾಡಿರ್ತಕ್ಕಂಥದ್ದು ಗೇಟ್ನ. ಮತ್ತು ಅಲ್ಲೂ ಅಷ್ಟೇ ವೆಂಟಿಲೇಷನ್ ಎಲ್ಲದೂ ಕಾಣಿಸುತ್ತೆ ನಿಮಗೆ. ಒಳಗಡೆ ಬರ್ತಿದ್ದಾಗೇ ಇವರು ಇವತ್ತೇ ಶಿಫ್ಟಿಂಗ್ ಆಗ್ತಾ ಇದ್ದಾರೆ. ಇವರು ಹಳೆ ಮನೆ ಕೆಳಗಡೆ ಇತ್ತು, ಇಲ್ಲಿತ್ತು ಲಗೇಜ್ ಎಲ್ಲ, ಇದನ್ನೆಲ್ಲ ಈಗ ಮನೆ ಮೇನ್ ಏನು ಕಟ್ಸ್ಕೊಂಡಿದ್ದಾರೋ ಸೊ ಅಲ್ಲಿಗೆ ಶಿಫ್ಟ್ ಮಾಡ್ಕೊತಾ ಇದ್ದಾರೆ. ಇದೆಲ್ಲ ಪಾರ್ಕಿಂಗ್ ಏರಿಯಾ. ಇದು ಆರಾಮ್ಸೆ ಒಂದು 3-4 ಕಾರ್ ನಿಂತ್ಕೋಬೋದು. ಇಲ್ಲ ಒಂದು 2 ಕಾರ್ ನಿಂತ್ಕೊಂಡು ಬೈಕ್ನ ನಿಲ್ಸ್ಕೋತೀನಿ ಅಂದರೆ ಒಂದು ಬೆಸ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ವಾಶ್ರೂಮ್ನ ಪ್ರೊವೈಡ್ ಮಾಡಿದ್ದಾರೆ ಕೆಳಗಡೆ, ಯಾರಾದರೂ ಬಂದರೆ ಗೆಸ್ಟ್ಗೆ ಇವ್ರಿಗೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಇಲ್ಲಿ ಹೋಗ್ತಿದ್ದಾಗೇ ಒಂದು 3.5 ಅಡಿ ಬಿಡ್ತಿರ್ತಕ್ಕಂಥ ಮೆಟ್ಲುಗಳನ್ನ ಬಿಟ್ಕೊಂಡಿದ್ದಾರೆ. ಅದು ಬಿಟ್ಟು ಸೈಡಿಗೆ SS ಗ್ರಿಲ್ ಮುಖಾಂತರ ಯಾರಾದರೂ ಹತ್ತಕ್ಕೆ ಇಳಿಯೋಕ್ಕೆ ಈಸಿ ಇರಲಿ ಅಂತ ಹೇಳ್ಬಿಟ್ಟು ಸೇಫ್ಟಿ ಪರ್ಪಸ್ ಈ ಥರ ಮಾಡ್ಕೊಂಡಿದ್ದಾರೆ. ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇಲ್ಲೂ ಅಷ್ಟೇ ಸೇಫ್ಟಿ ಪರ್ಪಸ್ ಎಲ್ಲ ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಹೊರಗಡೆಯಿಂದ ಒಂದು ಎಲಿವೇಶನ್ ಚೆನ್ನಾಗಿ ಕಾಣೋದಕ್ಕೋಸ್ಕರ ಡಿಸೈನ್ ಮಾಡಿದ್ದಾರೆ CNC ಕಟಿಂಗಲ್ಲಿ. ಈಗ ಫಸ್ಟ್ ಫ್ಲೋರಿಗೆ ಬಂದ್ವಿ. ಫಸ್ಟ್ ಫ್ಲೋರಿಗೆ ಬರ್ತಿದ್ದ ಹಾಗೆಯೇ ಓನರ್ ಇರ್ತಕ್ಕಂಥ ಹೌಸ್ ಇದು, ಟ್ರಿಪ್ಲೆಕ್ಸ್ ಹೌಸು. ಇಲ್ಲಿ ಯಾವುದೇ ರೀತಿ ರೆಂಟ್ ಕೊಟ್ಟಿಲ್ಲ ಇಲ್ಲಿ. ಸೊ ಗ್ಲಾಸ್ ಫಿನಿಶಿಂಗಲ್ಲೇ ಮಾಡಿದ್ದಾರೆ ಇಲ್ಲೆಲ್ಲ, ಮತ್ತು SS ಬಿಲ್ಡಿಂಗ್ ಕೊಟ್ಕೊಂಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು, ಒಂದು ಮಿನಿ ಗಾರ್ಡನ್ ಥರ ಮಾಡೋದಕ್ಕೆ ಈ ಥರ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಇಲ್ಲೂ ಅಷ್ಟೇ ಸೇಫ್ಟಿ ಗ್ರಿಲ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು, ಒಂದು ಗಿಡಗಳನ್ನ, ಬಳ್ಳಿ ಥರ, ಮನಿ ಪ್ಲಾಂಟ್ ಹೆಂಗೆ ಕರಿತೀವೋ ಅದನ್ನೆಲ್ಲ ಇಲ್ಲಿ ಫಿಲ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ತಾ ಇರ್ಬೋದು WPVC ರಾಫ್ಟಿಂಗ್ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು. ಆ ಲೈಟ್ ನೋಡಿ, ಸೇಮ್ ಒಂದು ಚಂದ್ರನೋ ಸೂರ್ಯನೋ ಇದೆಯೇನೋ ಆ ಥರ ಫಿಲ್ ಮಾಡಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು 2x4 ಟೈಲ್ಸು ವಿತ್ ಬ್ಲಾಕ್ ಬಾರ್ಡ್ರ್ ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಟೀ ಕುಡ್ಡಲ್ಲೇ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. 3.5 ಅಡಿಗೆ 7 ಅಡಿ ಡೋರ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಒಂಥರ ಗೇಜಲ್ಲಿ ಚೆನ್ನಾಗಿದೆ, ನೋಡಿದ ತಕ್ಷಣ ಮನೆಗೆ ತಕ್ಕನಂಗೆ ಒಳ್ಳೆ ಗೇಜಲ್ಲಿ ಇದೆಯಪ್ಪ ಡೋರು ಅನ್ನೋ ಥರನೇ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ವಿಂಡೋ ಕೂಡ ಇಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಶೂ ಇಟ್ಕೊಳೋದಕ್ಕೆ ಎಲ್ಲ ವ್ಯವಸ್ಥೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಇದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಸ್ಪಾಟ್ ಲೈಟ್ ಕೂಡ ಕೊಟ್ಟಿದ್ದಾರೆ. ನೋಡ್ಕೊಳ್ಳಿ ಎಲ್ಲೆಲ್ಲಿ ಯಾವ್ಯಾವ ಥರ ಮಾಡಿದ್ದಾರೆ ಅಂತ. ಒಂದೊಂದು ಮನೆ ಒಂದೊಂದು ರೀತಿ ಕಟ್ಟಿರ್ತಾರೆ ಸ್ನೇಹಿತರೆ. ಮತ್ತು ಒಳಗಡೆ ಬರ್ತಿದ್ದ ಹಾಗೆಯೇ ಇದು ಹಾಲು ಸ್ಪೇಷಿಯಸ್ ಮಾಡಿಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು TV ಯೂನಿಟ್ ಇದು. ಸೊ TV ಯೂನಿಟು ಕೂಡ ಅಷ್ಟೇ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಮತ್ತು ಮೇಲೆ ನೋಡಿ ಫಾಲ್ ಸೀಲಿಂಗ್ ಆಗಿರ್ಬೋದು, ಮತ್ತು ಆ ಫ್ಯಾನ್ ಡಿಸೈನು ಅಷ್ಟೇ ಲುಕ್ ತಂದು ಕೊಡ್ತಾ ಇದೆ ಆ ಫಾಲ್ ಸೀಲಿಂಗಿಗೆ. ಅದಕ್ಕೂ ಸ್ಪಾಟ್ ಲೈಟ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಆಂಬಿಯಂಟ್ ಲೈಟ್ ಹಾಕಿದ್ದಾರೆ. ಅದು ನೋಡ್ತಾ ಇರ್ಬೋದು, WPVC ರಾಫ್ಟಿಂಗ್ ಫಾಲ್ ಸೀಲಿಂಗ್ ಜೊತೆ ಆಂಬಿಯಂಟ್ ಲೈಟ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲೇ ಎದುರುಗಡೆ ನೋಡ್ತಾ ಇರ್ಬೋದು,
ಸೊ ಕ್ರಿಶ್ಚಿಯನ್ಸ್ ಆಗಿರೋದ್ರಿಂದ ಪ್ರೇಯರ್ ರೂಮ್ ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಸೊ ನಾವೇನು ಪೂಜಾ ರೂಮ್ ಅಂತ ನಮ್ಮದ್ರಲ್ಲಿ ಏನು ಕರಿತೀವೋ ಅದೇ ಥರನೇ ಇವರು ಪ್ರೇಯರ್ ರೂಮ್ ಇದು. ಸೊ ಇಷ್ಟು ವಿಶಾಲವಾಗಿ ಮಾಡ್ಕೊಂಡಿದ್ದಾರೆ. ಅಲ್ಲೇ ಬುಕ್ಸ್ ಎಲ್ಲ ಓದೋದಕ್ಕೆ ಅವ್ರಿಗೇನು ಬೇಕೋ ಥರ ಮನುಷ್ಯ ಸಂತೋಷಕ್ಕೋಸ್ಕರ ಎಲ್ಲ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಬರ್ತೀವಂದರೆ ಆ ಕಡೆಯಿಂದ ನೋಡ್ತಿರ್ಬೇಕಾದ್ರೆ ಇಲ್ಲಿ ಏನಾದರೂ ಐಟಮು ಗಿಫ್ಟ್ ಐಟಮ್ ಏನಾದರೂ ಚಿಕ್ಕ ಪುಟ್ಟ ಡೆಕೋರೇಷನ್ಗೋಸ್ಕರ ಇಲ್ಲಿ ಇಟ್ಟರೆ ಔಟ್ಲುಕ್ಕು ಬ್ಯೂಟಿಫುಲ್ಲಾಗಿ ಬರುತ್ತೆ. ಸೊ ಅಲ್ಲಿಂದ ಈ ಕಡೆ ನೋಡ್ತಿದ್ದ ಹಾಗೆಯೇ ಓಪನ್ ಕಿಚನ್ ಇದೆ ನೋಡಿ. ಮಧ್ಯೆ ಅಡುಗೆ ಮಾಡ್ತಕ್ಕಂಥದ್ದು, ಸುತ್ತ ಐಟಮು ಅವೆಲ್ಲ ಇಟ್ಕೋಬೋದು. ಈ ಥರ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಟ್ರಿಪ್ಲೆಕ್ಸ್ ಹೌಸಲ್ಲಿ ಇದು. ಸೊ ಓನರು ಇವತ್ತೇ ಶಿಫ್ಟ್ ಆಗ್ತಾ ಇರೋದ್ರಿಂದ ಇದೆಲ್ಲ ಐಟಮ್ ಇದೆ. ಇಲ್ಲಿ ನೋಡಿ ವಿಂಡೋ ಅಷ್ಟು ಒಂಥರ ಬಿಗ್ ಸೈಜಲ್ಲಿ ಮಾಡಿರ್ತಕ್ಕಂಥದ್ದು ವಿತ್ ಗ್ರಿಲ್ಲು ವಿತ್ ಸೇಫ್ಟಿ ಪರ್ಪೋಸು. ಮತ್ತು WPUC ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ ವಿತ್ ಮಸ್ಕಿಟೋ ಮೆಶ್ ಇರ್ತಕ್ಕಂಥದ್ದು. ಮತ್ತು ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗು ತುಂಬ ಡೀಸೆಂಟಾಗಿ ಮಾಡಿಕೊಟ್ಟಿದ್ದಾರೆ. ಈ ಲೈಟೆಲ್ಲ ಆನ್ ಮಾಡಿದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೋಡೋಣ, ಆನ್ ಮಾಡೋದಕ್ಕೆ ನೋಡಿ, ಆನ್ ಆಯಿತು ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಲೈಟ್ಸ್ ಅದೆಲ್ಲ. ಸೊ ಇದು ಹಾಲ್ ಆಯಿತು, TV ಯೂನಿಟ್ ಆಯಿತು, ಇಲ್ಲಿ ಓಪನ್ ಕಿಚನ್ ಆಯಿತು. ಓಪನ್ ಕಿಚನ್ ಆದ ತಕ್ಷಣ ಈ ಕಡೆ ಬನ್ನಿ, ಇಂಟೀರಿಯರ್ ನೋಡ್ಕೊಳ್ಳಿ ಎಷ್ಟು ಬ್ಯೂಟಿಫುಲ್ಲಾಗಿ ವೈಟ್ ಕಲರಲ್ಲಿ ಮಾಡಿರ್ತಕ್ಕಂಥದ್ದು. ಅಫಿಷಿಯಲ್ ಲುಕ್ಕು, ಲಕ್ಸುರಿ ಲುಕ್ ಅಂತಲೇ ಹೇಳ್ಬೋದು. ವೈಟ್ ಆಲ್ವೇಸ್ ಒಂಥರ ಲಕ್ಸುರಿ ಅಂತಲೇ ಹೇಳ್ಬೋದು. ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಮತ್ತು ಸಾಫ್ಟ್ ಕ್ಲೋಸಿಂಗ್ ಇಂಟೀರಿಯರ್ನೇ ಯೂಸ್ ಮಾಡಿದ್ದಾರೆ ಎಲ್ಲ ನೋಡಿ. ಕ್ಲೋಸ್ ಮಾಡಿದರೆ ಇಷ್ಟೇ. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ಯುಟಿಲಿಟಿ ಮಾಡಿಕೊಟ್ಟಿದ್ದಾರೆ. ಕಿಚನ್ ಪಕ್ಕನೇ ಅಲ್ಲೊಂದು ಶಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಏನು ಬೇಕಾದ್ರೂ ಇಟ್ಕೋಬೋದು, ನಿಮಗೆ ವಾಷಿಂಗ್ ಮಿಷನ್ನು ಅದನ್ನೆಲ್ಲ ಇಲ್ಲಿ ಇಟ್ಕೋಬೋದು. ಸೊ ಈ ಕಡೆ ಬನ್ನಿ, ಈ ಕಡೆ ಬಂದರೆ ಆಲ್ರೆಡಿ ಫ್ರಿಜ್ನ ಇಲ್ಲಿ ಇಟ್ಟಿದ್ದಾರೆ. ಫ್ರಿಜ್ಗಂತಲೇ ಪ್ರಾವಿಷನ್ ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಫಸ್ಟ್ ಫ್ಲೋರು ಓನರ್ ಇರ್ತಕ್ಕಂಥ ಟ್ರಿಪ್ಲೆಕ್ಸ್ ಹೌಸ್ ಇದು. ಇಲ್ಲಿ 1 BHKನ ಪ್ರೊವೈಡ್ ಮಾಡಿದ್ದಾರೆ ಸ್ನೇಹಿತರೆ, ನೋಡ್ತಾ ಇರ್ಬೋದು. ರೆಡಿಮೇಡ್ ಡೋರ್ ಆದರೂ ಕೂಡ ಎಷ್ಟು ಬ್ಯೂಟಿಫುಲ್ಲಾಗಿ ಲಕ್ಸುರಿಯಾಗಿ ಗೋಲ್ಡನ್ ಬೀಡಿಂಗ್ ಕೊಟ್ಟು ಮಾಡಿರ್ತಕ್ಕಂಥದ್ದು. ಇದೆಲ್ಲ ರೆಡಿಮೇಡ್ ಡೋರ್ಸ್ ಇದು. ಇದನ್ನು ಕೂಡ ಕ್ವಾಲಿಟಿನೇ ಪ್ರೊವೈಡ್ ಮಾಡ್ತಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಅಲ್ಲಿ ನೋಡ್ತಾ ಇರ್ಬೋದು ವಾರ್ಡ್ರೋಬು, ಅದೆಲ್ಲದನ್ನು ಅಷ್ಟೇ ಗೋಲ್ಡನ್ ಬೀಡಿಂಗಲ್ಲಿ ಕೊಟ್ಟು ತುಂಬ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆ ಇಲ್ಲೂ ಕೂಡ ನೋಡ್ತಾ ಇರ್ಬೋದು ಫಾಲ್ ಸೀಲಿಂಗು ಕಲರ್ ನೋಡಿ, ಆ್ಯಂಬಿಯೆಂಟ್ ಲೈಟಲ್ಲಿ ಮಾಡಿರ್ತಕ್ಕಂಥದ್ದು. ಅಲ್ಲಿ ಡ್ರೆಸ್ಸಿಂಗ್ ರೂಮ್ ಪ್ರೊವೈಡ್ ಮಾಡಿದ್ದಾರೆ. ಅಲ್ಲೂ ಕೂಡ ನೀವು ಮೇಕಪ್ಗೆ ಮಾಡ್ಕೊತೀನಿ ಅಂದರೆ ಅದಕ್ಕೂ ಇದೆ. ಮತ್ತು ಈ ಕಡೆ ಬಂತಿದ್ರೆ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ 1 BHK ಹೌಸ್ ಇದು. ಸೊ ಇಲ್ಲೂ ಬಟ್ಟೆ ಏನು ಬೇಕಾದ್ರೂ ಇಟ್ಕೋಬೋದು. ಸೊ ಟ್ರಾನ್ಸ್ಪರೆಂಟ್ ಗ್ಲಾಸ್, ಇಲ್ಲೂ ಅಷ್ಟೇ ಸ್ಟ್ರಿಪ್ಲೈಟ್ಸ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸ್ವಿಚ್ ಮುಖಾಂತರನೇ ಕಂಟ್ರೋಲ್ ಇಟ್ಟಿದ್ದಾರೆ. ಕೆಲವೊಂದು ಸೆನ್ಸರ್ ಕೊಟ್ಟಿರ್ತಾರೆ, ಸ್ವಿಚ್ ಮುಖಾಂತರ ಕೊಟ್ಟಿದ್ದಾರೆ, ಏನು ಬೇಕಾದ್ರೆ ಇಟ್ಕೋಬೋದು. ಸೊ ಅಟ್ಯಾಚ್ಡ್ ಬಾತ್ರೂಮ್ ಇದು. ಸೊ ಫಿಟ್ಟಿಂಗ್ಸ್ ನೋಡ್ತಾ ಇರ್ಬೋದು. ಇದಾದಮೇಲೆ ಮೇಲ್ಗಡೆ ಟೈಲ್ಸ್ನ ಅಬ್ಸರ್ವ್ ಮಾಡಿ ಫುಲ್ ಸ್ಲ್ಯಾಬ್ವರೆಗೂ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಒಂದು 2 ಡಿಸೈನ್ಸಲ್ಲಿ ಮಾಡಿರ್ತಕ್ಕಂಥದ್ದು. ಇಲ್ಲೊಂದು ಹರ್ಷ್ ಕೊಟ್ಟಿದ್ದಾರೆ, ಸೋಪು ಏನು ಬೇಕಾದ್ರೂ ಇಟ್ಕೋಬೋದು. ಇಲ್ಲೂ ಕೂಡ ಒಂದು ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಸೊ ನೋಡಿದ್ರಲ್ವಾ, ಫಸ್ಟ್ ಫ್ಲೋರು 1 BHKನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಹೋಗ್ಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರಬಹುದು, ಇದು ಸ್ಕೈಲೈಟ್ ಹೌಸು. ಸೊ ಮೇಲ್ಗಡೆ ಬೀಳ್ತಕ್ಕಂಥ ಸೂರ್ಯನ ಕಿರಣ ಸೀದಾ ಈ ಹಾಲ್ಗೆ ಬೀಳ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡ್ತಾ ಇರ್ಬೋದು ಒಂದು ದೊಡ್ಡದಾಗಿ ಲೈಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಅದೇ ಒಂದು ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಆ ಸ್ಕೈಲೈಟ್ ಹೌಸ್ಗೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ನೋಡ್ಕೊಂಡ್ರಲ್ವಾ, ಫಸ್ಟ್ ಫ್ಲೋರು 1 BHK ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ವಿ. ಇಲ್ಲೆಲ್ಲ ವಾಲ್ ಡಿಸೈನ್ ಕೊಟ್ಟಿದ್ದಾರೆ. ಇಲ್ಲಿ ಏನಾದ್ರು ಫೋಟೋ ಗೀಟೋ ಏನಾದರೂ ಹಾಕ್ಕೋಬೋದು, ಇಲ್ಲ ವಾಲ್ ಪೇಪರ್ ಬೇಕಾದರೂ ಹಾಕ್ಕೋಬೋದು. ಸೊ ಇಲ್ಲಿಂದನೇ ಕಡೆ ಹೊರಗಡೆ ಯಾರೆಲ್ಲ TV ನೋಡ್ತಾ ಇದ್ದಾರೆ, ಯಾರಿದ್ದಾರೆ ಅನ್ನೋದು ಕೂಡ ನಾವು ಅಬ್ಸರ್ವ್ ಮಾಡಿ ನೋಡ್ಬೋದು. ಅಲ್ಲಿರೋರು ಕೂಡ ಮೇಲೆ ಯಾರು ಹೋಗ್ತಾ ಇದ್ದಾರೆ ಅನ್ನೋದು ಕೂಡ ಅಬ್ಸರ್ವ್ ಮಾಡ್ಬೋದು. ಸೊ ವುಡನ್ ಗ್ರಿಪ್ ಕೊಟ್ಟಿದ್ದಾರೆ ಗ್ಲಾಸ್ಗೆ ಹತ್ತಬೇಕಾದ್ರೆ. ಇದು ಕೂಡ ಒಂದು ಲಕ್ಸುರಿ ಲುಕ್ ಕೊಡುತ್ತೆ ನೋಡಿ. ಸೆಕೆಂಡ್ ಫ್ಲೋರಿಗೆ ಬಂದ್ವಿ ಅಂದರೆ ಆ ಫಾಲ್ ಸೀಲಿಂಗು, ಆ ಲೈಟು ಎಲ್ಲ ಲಕ್ಸುರಿಯಾಗಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ. ಲೈಟಿಂಗ್ಸು ಅದೆಲ್ಲ. ಇಲ್ಲೊಂದು ಲೈಟ್ ನೋಡಿದ್ರೆ, ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಸ್ಕೈಲೈಟ್ ಹೌಸು. ಅಲ್ಲಿ ಹಾಕಿರೋದು ಸೀದಾ ಕೆಳಗಿನವರೆಗೂ ಲೈಟ್ ಹೋಗುತ್ತೆ. ಸೊ ಸೆಕೆಂಡ್ ಫ್ಲೋರಲ್ಲಿ 2 BHKನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೆಕೆಂಡ್ ಫ್ಲೋರ್ 2 BHK. ಸೊ ಇಲ್ಲೂ ಕೂಡ ಒಂದು ರೂಮ್ನ ಪ್ರೊವೈಡ್ ಮಾಡಿದ್ದಾರೆ. ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಸೊ ನೋಡಿ, ಅಲ್ಲೂ ಕೂಡ ಅಷ್ಟೇ ಮಂಚದ ಹಿಂದ್ಗಡೆ ಒಂದು ಡಿಸೈನ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇಂಟೀರಿಯರ್ ವರ್ಕ್ ನೋಡಿ ಬ್ಯೂಟಿಫುಲ್ಲಾಗಿ ಮಾಡಿಕೊಟ್ಟಿದೆ. ಇದೊಂಥರ ಫಾಲ್ ಸೀಲಿಂಗ್ ನೋಡಿ ಯಾವ ಥರ ಇದೆ, ಫ್ಯಾನ್ ಮೇಲ್ಗಡೆ. ಸೊ AC ಹಾಕ್ಕೊಂಡಿದ್ದಾರೆ ಈ ರೂಮ್ಗೆ. ಮತ್ತು ಇದಲ್ದಲೇ ಇಲ್ಲಿ ಬಾಲ್ಕನಿ ಇದೆ ಸ್ನೇಹಿತರೆ. ಬನ್ನಿ, ವಿಶಾಲವಾಗಿರ್ತಕ್ಕಂಥ ಬಾಲ್ಕನಿ ಪ್ರೊವೈಡ್ ಮಾಡಿದ್ದಾರೆ. ಆರಾಮ್ಸೆ ಇಲ್ಲಿಂದ ವ್ಯೂ ಮಾಡ್ಬೋದು, ನೋಡ್ಬೋದು. ಇಷ್ಟೆಲ್ಲ ವ್ಯವಸ್ಥೆ ಇದೆ. ಸೊ ಇಲ್ಲೂ ಅಷ್ಟೇ WPC ರಾಫ್ಟಿಂಗ್ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಸೊ ಸೇಫ್ಟಿ ಗಾಳಿ ಬೆಳಕಿಗೋಸ್ಕರ ಗ್ರಿಲ್ ಹಾಕಿದ್ದಾರೆ. ಒಳಗಡೆ ಬನ್ನಿ, ಇಲ್ಲೂ ಅಷ್ಟೇ ಒಂದು ಮಿರರ್ನ ಪ್ರೊವೈಡ್ ಮಾಡಿದ್ದಾರೆ, ಡ್ರೆಸ್ಸಿಂಗ್ ರೂಮ್ ಥರ. ಸೊ ಅಟ್ಯಾಚ್ಡ್ ಬಾತ್ರೂಮ್ ಆಗಿರೋದ್ರಿಂದ ಸೊ
ಈ ಕಡೆ ತೋರಿಸ್ತೀನಿ. ಸೇಮ್ ಕೆಳಗಡೆ 1 BHK ಏನು ನೋಡೋದು ಅದೇ ಥರನೇ, ಬಟ್ ಕಲರ್ ಚೇಂಜು ಟೈಲ್ಸ್ಗಳದ್ದು. ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ನೇ ಫುಲ್ ಸ್ಲ್ಯಾಬ್ವರೆಗೂ ಪ್ರೊವೈಡ್ ಮಾಡಿದ್ದಾರೆ ಟೈಲ್ಸ್ನ. ಇಲ್ಲೇ ಸೇಮ್ ಸಿಂಕ್ನ ಪ್ರೊವೈಡ್ ಮಾಡಿದ್ದಾರೆ. ಒಳ್ಳೆ ಫಿಟ್ಟಿಂಗ್ಸ್ನೇ ಹಾಕ್ಕೊಟ್ಟಿದ್ದಾರೆ ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಇಂಟೀರಿಯರ್ ಅಂತೂ ಬ್ಯೂಟಿಫುಲ್. ಇದು ವಿತ್ ಇಂಟೀರಿಯರ್ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಇದೆಲ್ಲ ರೆಡಿಮೇಡ್ ಡೋರೇ ಇವೆಲ್ಲ. ಹೇಳಿದ್ನಲ್ಲ, ಸೆಕೆಂಡ್ ಫ್ಲೋರಲ್ಲಿ 2 BHK ಹೌಸ್ ಇರ್ತಕ್ಕಂಥದ್ದು. ಇಲ್ಲೊಂದು ರೂಮ್ ನೋಡಿದ್ರ, ಇಲ್ಲೊಂದು ರೂಮ್ ನೋಡಿ, ಟೋಟಲಿ 3ನೇ ರೂಮ್ ಇದು. ನೋಡ್ತಾ ಇದ್ದೀರಾ ಅಲ್ಲಿ ನೋಡಿ, ಇಂಟೀರಿಯರ್ ನೋಡಿ. ಸೇಮ್ ಅದೇ ಥರ ಡ್ರೆಸ್ಸಿಂಗ್ ರೂಮು ಮತ್ತು ಗ್ರಿಲ್ಲು, ಸೇಫ್ಟಿಗೆ, ಗಾಳಿ ಬೆಳಕು. ಸೊ ಇಲ್ಲಿ ನೋಡಿ, ಇದು ಯಾವ ಥರ ಇದೆ ಫಾಲ್ ಸೀಲಿಂಗ್. ಸೀದಾ ಈ ಮಂಚದಿಂದ ಕಾಟ್ ಮುಖಾಂತರ ಹೋಗಿದ್ದು ಅಲ್ಲಿಗೆ ಎಂಡಾಗುತ್ತೆ ಸ್ಟ್ರಿಪ್ಲೈಟ್ ಮುಖಾಂತರ. ಒಳ್ಳೆ ಲಕ್ಸುರಿಯಾಗೆ ಕಟ್ಕೊಂಡಿದ್ದಾರೆ. ಈ ರೂಮ್ ತುಂಬ ವಿಶಾಲವಾಗಿದೆ. ಇಲ್ಲೂ ಅಷ್ಟೇ, ಇದಕ್ಕೂ ಬಾಲ್ಕನಿನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿ ಫಾಲ್ ಸೀಲಿಂಗ್ ಕೊಟ್ಟಿಲ್ಲ. ಒಳ್ಳೆ ಲಕ್ಸುರಿ ಲೈಫ್ ಲೀಡ್ ಮಾಡ್ತಕ್ಕಂಥವ್ರಿಗೆ ಇದು ಒಳ್ಳೆ ಎಕ್ಸಾಂಪಲ್ ಹೌಸ್ ಅಂತಲೇ ಹೇಳ್ಬೋದು. ಸೊ ಇವರು ಶಿಫ್ಟ್ ಆಗ್ತಾ ಇರೋದ್ರಿಂದ ಎಲ್ಲ ಲಗೇಜು ಇಲ್ಲೇ ಇಟ್ಟಿದ್ದಾರೆ. ಸೊ ಹಾಗಾಗಿ ಈ ಥರ ಕಾಣಿಸ್ತಾ ಇದೆ. ಸೊ ಇದು ಅಷ್ಟೇ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥ ರೂಮ್ ಇದು. ಸೇಮ್ ಅದೇ ಥರ ಫಿಟ್ಟಿಂಗ್ಸು, ಅದೇ ಥರ 2 ಕಲರ್ ಡಿಸೈನಲ್ಲಿ ಟೈಲ್ಸ್ನ ಸೀದಾ ಸ್ಲ್ಯಾಬ್ವರೆಗೂ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ಬನ್ನಿ, ಸೆಕೆಂಡ್ ಫ್ಲೋರ್ ನೋಡಿದ್ರಲ್ವಾ, ಇಲ್ಲಿ ನೋಡಿ ಟೇಬಲ್ ವ್ಯವಸ್ಥೆ ಎಲ್ಲ ಮಾಡಿಕೊಟ್ಟಿದ್ದಾರೆ. ಕಂಪ್ಯೂಟರು ಅಥವಾ ಸ್ಟಡಿ ಟೇಬಲ್ ಏನು ಬೇಕಾದ್ರೂ ಯೂಸ್ ಮಾಡ್ಕೋಬೋದು. ಬುಕ್ಸ್ ಎಲ್ಲ ಇಟ್ಕೋಬೋದು ಇಲ್ಲಿ. ಸೂಪರ್. ಕಾಟ್ ಅಂತೂ ಅಲ್ಟಿಮೇಟ್ ಆಗಿದೆ. ಇದು ಸೆಕೆಂಡ್ ಫ್ಲೋರ್ ಆಯಿತು. ಸೊ ಈಗ ಥರ್ಡ್ ಫ್ಲೋರ್ಗೆ ಹೋಗೋಣ ಬನ್ನಿ. ಎಲ್ಲ ಕಡೆನೂ ಸೇಮ್ ಇದೇ ಥರನೇ ಗ್ರಾನೈಟ್ನ ಪ್ರೊವೈಡ್ ಮಾಡಿರೋದು ಡ್ಯುಯಲ್ ಕಲರಲ್ಲಿ. ಇಲ್ಲೊಂದು ಕಲರು, ಇಲ್ಲೊಂದು ಕಲರು, ಡ್ಯುಯಲ್ ಕಲರಲ್ಲಿ ಪ್ರೊವೈಡ್ ಮಾಡಿದ್ದಾರೆ. ಸೇಮ್ ಅದೇ ಥರನೇ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಈ ವುಡನ್ ಗ್ರಿಪ್ ಮುಖಾಂತರನೇ ಮಾಡಿಕೊಟ್ಟಿರ್ತಕ್ಕಂಥದ್ದು ವಿತ್ ಗ್ಲಾಸು. ಇಲ್ಲೂ ಅಷ್ಟೇ ವಾಲಲ್ಲಿ ಫುಲ್ ಡಿಸೈನ್ ಮಾಡ್ಕೋಬೋದು ಇವರು. ಈಗ ಥರ್ಡ್ ಫ್ಲೋರಿಗೆ ಬಂದ್ವಿ ಅಂದರೆ, ಸೊ ಇಲ್ಲೂ ಒಂದು ರೂಮ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಸೊ ಇದು ಕೂಡ ನಿಮಗೆ ಅಟ್ಯಾಚ್ಡ್ ಬಾತ್ರೂಮ್ ಇರ್ತಕ್ಕಂಥದ್ದು. ಟೋಟಲು 4 BHK ಟ್ರಿಪ್ಲೆಕ್ಸ್ ಹೌಸ್ ಇದು. ಸೊ ಇಲ್ಲೂ ನೋಡ್ತಾ ಇರೋದು ಅಪ್ ಟು ಸ್ಲ್ಯಾಬ್ವರೆಗೂ ಟೈಲ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ನೋಡ್ತಾ ಇದ್ದೀರಲ್ವಾ, ರೆಡಿಮೇಡ್ ಡೋರ್ನ ಪ್ರೊವೈಡ್ ಮಾಡಿದ್ದಾರೆ ವಾಶ್ರೂಮ್ಗೆ. ಗಾಳಿ ಬೆಳಕಿಗಂತೂ ನೋ ಕಾಂಪ್ರಮೈಸ್. ದೊಡ್ಡದಾಗೆ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಕೆಳಗಿನಿಂದ ಅಪ್ ಟು ಅಲ್ಲಿವರೆಗೂ ವಿಂಡೋ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸೇಫ್ಟಿ ಪರ್ಪಸ್ಸು, ಮನೆ ಅಂದಮೇಲೆ ಏನೋ ಒಂದು ಇರ್ಬೋದು, ವ್ಯಾಲ್ಯೂಯಬಲ್ ಐಟಮ್ ಇರ್ಬೋದು, ದುಡ್ಡು ಇರ್ಬೋದು. ಸೊ ಸೇಫ್ಟಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಚಾರದಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಮತ್ತು ಇಲ್ಲೂ ಕೂಡ ಅಷ್ಟೇ ದೊಡ್ಡದಾಗಿ ಇಟ್ಕೊಂಡಿದ್ದಾರೆ. ಮತ್ತು ಕಾಟ್ ಗಿಟ್ ಬಿದ್ದಾಗ ಚಾರ್ಜಿಂಗಿಗೆ ಚಾರ್ಜಿಂಗ್ ಪಾಯಿಂಟು ಮತ್ತು ಲೈಟ್ ಪಾಯಿಂಟ್ ಎಲ್ಲನೂ ಇಲ್ಲೇ ಇದೆ. ಇದು ಇಂಟೀರಿಯರ್ ವರ್ಕ್ ನೋಡ್ತಾ ಇರ್ಬೋದು. ಇದು ವಿತ್ ಇಂಟೀರಿಯರ್ ಮಾಡಿರ್ತಕ್ಕಂಥದ್ದು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ನೋಡಿ, ಎಲ್ಲ ಶಿಫ್ಟಿಂಗ್ ನಡೀತಾ ಇದೆ, ಎಲ್ಲ ತಂದು ಇಡ್ತಾ ಇದ್ದಾರೆ ವರ್ಕರ್ಸು. ಇಲ್ಲಿ ನೋಡಿ, ಇಲ್ಲಿಂದ ಬಗ್ ನೋಡಿದ್ರೆ ಕೆಳಗಡೆ ಫುಲ್ಲು ಬೆಳಕು ಕಾಣ್ತಾ ಇದೆ. ಇಟ್ ಮೀನ್ಸ್ ಇದಕ್ಕೆಲ್ಲದಕ್ಕೂ ಕಾರಣ ಸ್ಕೈಲೈಟ್. ಮೇಲ್ಗಡೆ ಇರ್ತಕ್ಕಂಥ ಸ್ಕೈಲೈಟ್, ಅಲ್ಲಿ ಸೂರ್ಯನ ಕಿರಣ ಬಿದ್ದರೆ ಆ ಬೆಳಕು ಸೀದಾ ಕೆಳಗಡೆ ಗ್ರೌಂಡ್ ಫ್ಲೋರ್ಗೆ ಹೋಗುತ್ತೆ. ಅದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಸ್ಕೈಲೈಟ್ ಹೌಸ್ನ ಇಷ್ಟಪಡ್ತಕ್ಕಂಥದ್ದು. ಸೊ ಈಗ ನಾವು ಥರ್ಡ್ ಫ್ಲೋರಲ್ಲಿದ್ದೀವಿ. ಇಲ್ಲೆಲ್ಲ ಓಪನ್ ಟೆರಾಸು. ಸೊ ಇಲ್ಲೊಂದು ರೂಫ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಒಂದು ಮಿನಿ ಗಾರ್ಡನ್ ಥರ ಇಲ್ಲಿ ಸೆಟಪ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಸೊ ನೋಡ್ತಾ ಇದ್ದೀರಲ್ವ, ಇದು ನೆನ್ನೆ ತಾನೇ ಗೃಹಪ್ರವೇಶ ಆಗಿದೆ. ಹಾಗಾಗಿ ಲೈಟೆಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ವರ್ಕರ್ಸು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಸೊ ಕೆಲವೊಂದು ಕಡೆ ನೋಡಿರ್ತೀವಿ, ಸೊ ಲೈಟ್ ನೀರು ಇದ್ರ ಮುಖಾಂತರ ಇಳಿದು ಬೀಳ್ತಾ ಇರುತ್ತೆ. ಸೊ ಆ ಥರ ಡಿಸೈನಿಗೆ ಕೊಟ್ಟಿರ್ತಕ್ಕಂಥ ಸ್ಟ್ರಕ್ಚರ್ ಇದು. ಸೊ ಸ್ಟೋನು ಕ್ಲಾಡಿಂಗಲ್ಲಿ ಮಾಡಿರ್ತಕ್ಕಂಥದ್ದು. ಸೊ ಇಲ್ಲೂ ಅಷ್ಟೇ ನೀರು ಹೋಗೋದಕ್ಕೆ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ನೋಡಿ. ಬೆಳಕಿಗಂತೂ ಯಾವ ತೊಂದರೆ ಇಲ್ಲ. ಮಿನಿ ಗಾರ್ಡನ್ ಅಂತಲ್ಲ, ಇಲ್ಲಿ ಆರಾಮ್ಸೆ ಬಟ್ಟೆ ಗಿಟ್ಟೆ ಹಾರಾಕೋಣೋದಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ಇದು ಥರ್ಡ್ ಫ್ಲೋರು ನೋಡಿ. ಇದು ರೂಫು. ಸೊ ಇನ್ ಕೇಸ್ ಮಳೆ ಬಂದರೆ ಏನಕ್ಕೂ ಮತ್ತು ನೆರಳು ಬೇಕಂದ್ರೂ ಕೂಡ ಇರ್ಬೋದು. ಸೊ ಇದಾದ ನಂತರ ಮೇಲ್ಗಡೆ ಹೋಗೋಣ ಟೆರಾಸಿಗೆ ಬಂದ್ವಿ ಅಂತ ಅಂದರೆ, ಇಲ್ಲಿ ಸಿಂಟೆಕ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಜೊತೆಗೆ ಸೋಲಾರ್ನ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ನೋಡೋಣ ಬನ್ನಿ. ಸೊ 2 ಸಿಂಟೆಕ್ಸ್ನ ಇಟ್ಕೊಂಡಿದ್ದಾರೆ. 1000 ಲೀಟ್ರದ್ದು 2, ಇದು 1000 ಲೀಟ್ರು, ಇದು 1000 ಲೀಟ್ರು. ವಿತ್ತು ಸುಪ್ರೀಮ್ ಬ್ರ್ಯಾಂಡ್ದು ಸೋಲಾರ್ನ ಪ್ರೊವೈಡ್ ಮಾಡಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ,
ಇಲ್ಲಿ ನೋಡಿ ಸ್ಕೈಲೈಟ್ ಹೌಸು. ಈ ಸೂರ್ಯನ ಕಿರಣ ಇಲ್ಲಿ ಬಿದ್ದ ತಕ್ಷಣ ಈ ಬೆಳಕು ಸೀದಾ ಕೆಳಗಡೆ ಹೋಗುತ್ತೆ. ಸೊ ಈ ಥರ ವ್ಯವಸ್ಥೆನ ನಮ್ಮ RCC ಕನ್ಸ್ಟ್ರಕ್ಷನ್ ಅವ್ರು ಮಾಡಿಕೊಟ್ಟಿರ್ತಕ್ಕಂಥದ್ದು. ಸೊ ಯಾರಿಗಾದರೂ ಮನೆ ಕಟ್ಟಿಸ್ಬೇಕು, ಒಂದು ಒಳ್ಳೆ ಬಡ್ಜೆಟಲ್ಲಿ ಕಟ್ಟಿಸ್ಬೇಕು, 50 ಲಕ್ಷದಲ್ಲಾದರೂ ಕಟ್ಟಿಸಿ, 60 ಲಕ್ಷ ಕಟ್ಟಿಸಿ, 1 ಕೋಟಿಗಾದರೂ ಕಟ್ಟಿಸಿ, ಇವರು ಕಟ್ಟಿ ಕೊಡ್ತಾರೆ ಸ್ನೇಹಿತರೆ. ಸೊ ನೋಡಿದ್ರಲ್ವಾ, 30-40 ಡೈಮೆನ್ಷನಲ್ಲಿ 4 BHK ಟ್ರಿಪ್ಲೆಕ್ಸ್ ಹೌಸ್ನ ಕಟ್ಟಿರ್ತಕ್ಕಂಥವ್ರು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ಇದಕ್ಕೆ ಖರ್ಚಾಗಿರ್ತಕ್ಕಂಥ ವೆಚ್ಚ 65 ಲಕ್ಷ ವಿತ್ ಇಂಟೀರಿಯರ್ ಸಮೇತ ಮಾಡಿಕೊಟ್ಟಿರ್ತಕ್ಕಂಥದ್ದು ನಮ್ಮ RCC ಕನ್ಸ್ಟ್ರಕ್ಷನ್ ಅವರು. ನಿಮ್ಗೇನಾದರೂ ಇದೇ ಥರನೇ ಕಟ್ಟಿಸ್ಬೇಕು ಅಥವಾ ಬೇರೆ ಥರ ಡಿಸೈನ್ಸ್ ಬೇಕು, ಬೇರೆ ಬಡ್ಜೆಟಲ್ಲಿ ಬೇಕಂದರೆ ನಮ್ಮ RCC ಕನ್ಸ್ಟ್ರಕ್ಷನ್ನ ಕಾಂಟ್ಯಾಕ್ಟ್ ಮಾಡಿ.